ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 7th ಪೇ ಕಮಿಷನ್ನ ಬಗೆಗಿನ ಲೇಟೆಸ್ಟ್ ಅಪ್ಡೇಟನ್ನು ನೀಡಲಿದ್ದೇನೆ. ಸೊ ನಿಮಗೆ ಇವಾಗಲೇ ಗೊತ್ತಿದೆ, ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರು 7ನೇ ವೇತನ ಆಯೋಗದಿಂದ ಮಾರ್ಚ್ 16ರಂದು ವರದಿಯನ್ನು ಪಡೆದುಕೊಂಡಿದ್ದಾರೆ. ಹಾಗೂ ಆ ವರದಿಯನ್ನು ನಾನು ಆರ್ಥಿಕ ಇಲಾಖೆಗೆ ರಿವ್ಯೂ ಮಾಡೋಕ್ಕೆ ಕಳಿಸಿದ್ದೀನಿ. ಅವರ ರಿವ್ಯೂ ನಂತರ ನಾನು ಹೇಳ್ತೇನೆ ಅಂತ ಹೇಳಿದರು. ಸೊ ಅದರದ್ದು ಏನಾಯಿತು ಅಪ್ಡೇಟ್ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡಲಿದ್ದೇನೆ. ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ನೋಟಿಫಿಕೇಷನನ್ನು ಕ್ಲಿಕ್ ಮಾಡಿ. ಆವಾಗ ನಿಮಗೆ ನಾನು ಈ ಥರ ಲೇಟೆಸ್ಟ್ ಅಪ್ಡೇಟ್ ಏನಿದ್ರು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಗ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಬರುತ್ತೆ, ಹಾಗೂ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಬೋದಾಗಿದೆ. ಮತ್ತು ನಾನು ಇವಾಗಲೇ ನನ್ನ ಚಾನಲ್ನಲ್ಲಿ 7ನೇ ವೇತನ ಆಯೋಗದಿಂದ ಎಷ್ಟು ಫಿಟ್ಮೆಂಟ್ ಇದೆ, ಅದರಿಂದ ನಿಮ್ಮ ಸ್ಯಾಲ್ರಿ ಕ್ಯಾಲ್ಕುಲೇಷನ್ ಮತ್ತು ಇವಾಗಲೇ ನಾನು 7ನೇ ವೇತನ ಆಯೋಗದಿಂದ ಎಷ್ಟು ಫಿಟ್ಮೆಂಟ್ ಕೊಟ್ಟಿದ್ದಾರೆ ಹಾಗೂ ಎಷ್ಟು ಸ್ಯಾಲ್ರಿಯನ್ನು ಕ್ಯಾಲ್ಕುಲೇಷನ್ನು ಮತ್ತು ಪೆನ್ಷನ್ ಕ್ಯಾಲ್ಕುಲೇಷನ್ ಬಗ್ಗೆ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಹೀಗೆ ಯಾವ ರೀತಿಯಾಗಿ ನೀವು ಈ ಹೊಸ 7ನೇ ವೇತನ ಆಯೋಗದ ಅಡಿಯಲ್ಲಿ ಸ್ಯಾಲ್ರಿಯನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು, ಯಾವ ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡಬೇಕು, ಎಲ್ಲ ವಿಷಯಗಳನ್ನು ತಿಳಿಸಿದ್ದೆ. ಹಾಗೂ ಅದರಲ್ಲಿ ಹಲವಾರು ಜನ ಡೌಟ್ ಕೇಳಿದವ್ರಿಗೆ ಅಥವಾ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕಷ್ಟ ಆದವ್ರಿಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅದರ ಮೇಲೆ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಹಾಗೂ ಹಲವಾರು ಜನರ ಕಮೆಂಟ್ಗಳಿಗೆ ಉತ್ತರ ಕೂಡ ನೀಡಿದ್ದೀನಿ. ನನ್ನ ಚಾನಲಲ್ಲಿ ವಿಡಿಯೋ ಮಾಡಿ ಆನ್ಸರ್ ಮಾಡಿದ್ದೀನಿ, ಹಾಗೂ ಅದರಿಂದ ತುಂಬ ಉಪಯೋಗ ಆಗಿದೆ ಅಂತ ತಿಳಿಸಿದ್ರು. ಅವರೆಲ್ಲರಿಗೂ ಧನ್ಯವಾದಗಳು. ಇನ್ನು ಯಾರ್ಯಾರಿಗೆ ಏನೇನು ಡೌಟ್ಸ್ ಇರುತ್ತೆ ಎಲ್ಲದನ್ನು ಕಮೆಂಟಲ್ಲಿ ತಿಳಿಸಿ. ನನ್ನ ಚಾನಲಿಂದ ನಿಮಗೆ ಉಪಯೋಗ ಆಗಬೇಕು ಅನ್ನೋದೇ ನನ್ನ ಆಶಯ. ಹಾಗಾಗಿ ನಾನು ನನ್ನಿಂದ ಆದಷ್ಟು ಆ ಎಲ್ಲ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇವತ್ತಿನ ಟಾಪಿಕ್ ಬರೋದಾದರೆ, ನಾನು ಇವಾಗಲೇ ಹೇಳಿದಾಗೆ ಮಾನ್ಯ ಮುಖ್ಯಮಂತ್ರಿಯವರು 7ನೇ ವೇತನ ಆಯೋಗದಿಂದ ಪಡೆದುಕೊಂಡ ವರದಿಯನ್ನು ಮಾರ್ಚ್ 16ರಂದೇ ಆರ್ಥಿಕ ಇಲಾಖೆಗೆ ನೀಡಿದರು. ಹಾಗೂ ಆರ್ಥಿಕ ಇಲಾಖೆಯವರು ಅದನ್ನು ಪರಿಶೀಲಿಸಿ 7ನೇ ವೇತನ ಆಯೋಗ ಯಾವಾಗ ಜಾರಿ ಆಗುತ್ತೆ ಅನ್ನೋದನ್ನು ತಿಳಿಸ್ತೀನಿ ಅಂತ ಹೇಳಿದರು. ಆದರೆ ಏನಾಯಿತು ಅಂದರೆ ಇಮಿಡಿಯೇಟಾಗಿ ಅದೇ ದಿನ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿದ್ದರಿಂದ ಅದರ ಬಗ್ಗೆ ಏನೂ ಅಪ್ಡೇಟ್ಸ್ ಎಷ್ಟು ದಿವಸ ಆದರೂ 15 ಡೇಸ್ ಆದರೂ ಏನೂ ಅಪ್ಡೇಟ್ ಬಂದಿರಲಿಲ್ಲ. ಆದರೆ ಇವಾಗ ರೀಸೆಂಟಾಗಿ ಬಂದಿರೋ ಅಪ್ಡೇಟ್ ಏನಂದರೆ, ಅಫಿಷಿಯಲ್ಸ್ ಮೂಲಕ ಈ ಆರ್ಥಿಕ ಇಲಾಖೆ 7ನೇ ವೇತನ ಆಯೋಗದವರು ಏನು ವರದಿ ಕೊಟ್ಟಿದ್ರು, ಅಂದರೆ 27.5% ಫಿಟ್ಮೆಂಟ್ ಅಂತ ಏನು ಹೇಳಿದ್ರು ಅದಕ್ಕೆ ಹಸಿರು ನಿಶಾನೆ ನೀಡಿದೆ. ಅವರು ಇದನ್ನು ಕೊಡ್ಬೋದು, ಇದರಲ್ಲಿ ಯಾವುದೇ ತೊಂದರೆ ಅಥವಾ ಮಾಡಿಫಿಕೇಷನ್ಸ್ ಅಗತ್ಯ ಇಲ್ಲ, ಇದನ್ನು ಕೊಡ್ಬೋದು ಅಂತ ಹೇಳಿ ಅವರು ಅಗ್ರಿಮೆಂಟ್ ಮಾಡಿದ್ದಾರೆ ಅಥವಾ ಒಪ್ಕೊಂಡಿದ್ದಾರೆ. ಹಾಗಾಗಿ ಈ ಏನು 7ನೇ ವೇತನ ಆಯೋಗ ಇದೆ ಇದನ್ನು ಜುಲೈ 1ರಂದು ಜಾರಿಗೆ ತರಬೇಕು ಅಂತ ಅವರು ಆರ್ಥಿಕ ಇಲಾಖೆಯವರು ತಿಳಿಸಿದ್ದಾರೆ. ಯಾಕಂದರೆ ನಿಮಗೆ ಇವಾಗಲೇ ಗೊತ್ತಿರೋಂಗೆ ಲೋಕಸಭೆ ಚುನಾವಣೆ ಬರ್ತಿರೋದ್ರಿಂದ ಸದ್ಯಕ್ಕೆ ಈಗ ಚುನಾವಣೆ ಮುಗಿಯೋ ತನಕ ಯಾವುದೇ ಹೊಸ ಆದೇಶಗಳನ್ನು ಜಾರಿಗೆ ತರೋ ಹಾಗಿಲ್ಲ. ಹಾಗಾಗಿ ಇದರಲ್ಲಿ ಇನ್ನೂ ಯಾವುದೇ ಚೇಂಜಸ್ ಬೇಕಾಗಿಲ್ಲ. 7ನೇ ವೇತನ ಆಯೋಗದವರು ಕೊಟ್ಟಿರುವ ವರದಿಯಲ್ಲಿ ಅಥವಾ ಅವ್ರು ಹೇಳಿರುವಂಥ ಫಿಟ್ಮೆಂಟ್ ಫ್ಯಾಕ್ಟರ್ ಏನು 27.5% ಫಿಟ್ಮೆಂಟ್ ಫ್ಯಾಕ್ಟರ್ ಅಂತ ಹೇಳಿದ್ದಾರೆ, ಅದರಲ್ಲಿ ಯಾವುದೇ ಚೇಂಜಸ್ನ ಅಗತ್ಯ ಇರೋದಿಲ್ಲ. ಹಾಗೂ 7ನೇ ವೇತನ ಆಯೋಗವನ್ನು ಇನ್ನೂ ಬೇರೆ ಯಾವುದೇ ವರದಿ ಅಥವಾ ಪರಿಷ್ಕರಣೆ ಇಲ್ಲದೆ ಡೈರೆಕ್ಟಾಗಿ ಜುಲೈ 1ರಂದು ಜಾರಿಗೆ ತರ್ಬೋದು ಅಂತ ಹೇಳಿ ಅವರು ವರದಿಯನ್ನು ನೀಡಿದ್ದಾರೆ. ಸೊ ಇದೊಂದು ಸಿಹಿ ಸುದ್ದಿನೇ ಸರ್ಕಾರಿ ನೌಕರರು ಎಲ್ಲರಿಗೂ. ಯಾಕಂದರೆ ಹಲವಾರು ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿದ್ರು, ಇನ್ನೂ ಅವಧಿ ವಿಸ್ತರಣೆ ಆಗುತ್ತಾ, 7ನೇ ವೇತನ ಆಯೋಗದ ಅವಧಿ ಇನ್ನೂ ವಿಸ್ತರಣೆ ಆಗುತ್ತಾ, ಯಾವಾಗ ಜಾರಿ ಆಗುತ್ತೆ ಏನು ಅಂತ. ಸೊ ಆರ್ಥಿಕ ಇಲಾಖೆಯವರು ಹಸಿರು ನಿಶಾನೆ ಕೊಟ್ಟು ಏನು ಹೇಳಿದ್ದಾರೆ ಅಂದರೆ, ಇನ್ನು 7ನೇ ವೇತನ ಆಯೋಗದ ಅವಧಿ ವಿಸ್ತರಣೆ ಮಾಡಲ್ಲ, ನಾವು ಅವರೇನು ಅಂತಿಮ ವರದಿ ಅಂತ ಕೊಟ್ಟಿದ್ದಾರೋ ಅದನ್ನೇ ನಾವು ಜಾರಿಗೆ ತರ್ತೀವಿ. ಹಾಗೂ ಏನಿದ್ರೂ ನಿಮಗೆ 7ನೇ ವೇತನ ಆಯೋಗ ಮುಗೀತು. ಹೇಗೆ ಕೇಂದ್ರ ಸರ್ಕಾರಿ ನೌಕರರಿಗೆ 8ನೇ ವೇತನ ಆಯೋಗ ಶುರು ಆಗಿದೆಯೋ ಅದೇ ಥರ 8ನೇ ವೇತನ ಆಯೋಗ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಶುರು ಆಗುತ್ತೆ. ಇನ್ನು 7ನೇ ವೇತನ ಆಯೋಗದಲ್ಲಿ ನೀಡಿರುವಂಥದ್ದನ್ನು ಜುಲೈ 1ರಿಂದನೇ ಜಾರಿ ಮಾಡ್ತಾರೆ. ಹಾಗಾಗಿ ಎಲ್ಲರ ಪೆನ್ಷನಲ್ಲಿ ಮತ್ತು ಏನು
ಸ್ಯಾಲ್ರಿನಲ್ಲಿ ಹೈಕನ್ನು ಕಾಣ್ಬೋದಾಗಿದೆ ಜುಲೈ ತಿಂಗಳಿಂದ. ಮತ್ತು ನಾನು ಆಲ್ರೆಡಿ ಕ್ಯಾಲ್ಕುಲೇಷನ್ಸ್ಗಳಲ್ಲಿ ತಿಳಿಸಿದ್ದೀನಿ. ಇದೇನೇನು ಅಪ್ಡೇಟ್ ನಾನು ಇವತ್ತು ಹೇಳಿದ್ನೋ ಅದೆಲ್ಲದು ರಾಜ್ಯ ಸರ್ಕಾರಿ ನೌಕರರಿಗೆ. ಕೇಂದ್ರ ಸರ್ಕಾರಿ ನೌಕರರು ಯಾರು ಇದ್ದರೆ ಅವರಿಗೆ ಆಲ್ರೆಡಿ ಇವಾಗ 50% DA ಹೈಕ್ ಮಾಡಿದ್ದಾರೆ. ಹಾಗೂ ಅದರಲ್ಲಿ ಅವರಿಗೆ ಮೂಲ ವೇತನ ಹೆಚ್ಚಳ, TA ಹೆಚ್ಚಳ, ಮಕ್ಕಳ ಶಿಕ್ಷಣ ಭತ್ಯೆ ಹೆಚ್ಚಳ, ಎಲ್ಲ ಹೆಚ್ಚಳಗಳನ್ನು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಹಾಗೂ ಅದು ಅವರ ಮಾರ್ಚ್ ತಿಂಗಳ ಸ್ಯಾಲ್ರಿನಲ್ಲಿ ಸಿಗುತ್ತೆ, ಮಾರ್ಚ್ ಎಂಡ್ಗೆ ಸಿಕ್ಬಿಡುತ್ತೆ. ಸೊ ಅವರಿಗೆ ಏನು ಜುಲೈವರೆಗೆ ವೆಯ್ಟ್ ಮಾಡುವಂಥ ಅಗತ್ಯ ಇರೋದಿಲ್ಲ, ಮಾರ್ಚಿಂದನೇ ಜಾರಿಗೆ ಬರ್ತಿದೆ. ಆದರೆ ರಾಜ್ಯ ಸರ್ಕಾರಿ ನೌಕರರು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಜುಲೈ 1ರಿಂದ ಇದು ಜಾರಿ ಆಗ್ತಿರೋದ್ರಿಂದ ಜುಲೈ 1ನೇ ಜುಲೈ ತಿಂಗಳ ಸಂಬಳದಲ್ಲಿ ನಿಮಗೆ ಈ ಏನೇನು 7ನೇ ವೇತನ ಆಯೋಗದ ಕ್ಯಾಲ್ಕುಲೇಷನ್ಸ್ ಅಥವಾ ಹೊಸ ಬೇಸಿಕ್ ಪೇ ಏನಿದೆಯೋ ಅದು ಕಾಣಕ್ಕೆ ಸಿಗುತ್ತೆ. ಹಾಗಂತ ನೀವು ಕೇಳ್ಬೋದು, ಹಾಗಾದರೆ ಉಳ್ದ DA ಬಾಕಿ ಇರೋ DA ಎಲ್ಲ ಅಂತ. ಸೊ ಬಾಕಿ ಇರೋ DA ಎಲ್ಲದನ್ನು ಲಾಸ್ಟ್ ಮಾರ್ಚಿಂದ ಈ ಜುಲೈವರೆಗೂ ಅವರು ಕೊಡ್ತಾರೆ. ಸೊ ಅದು ಹಳೆ ಇಂಟರಿಮ್ ಏನಿದೆಯೋ, ಇಂಟರಿಮ್ ರಿಪೋರ್ಟಲ್ಲಿ 17% ಅಂತ ಏನಿದೆಯೋ ಅದರ ಪ್ರಕಾರ ಅವರು DAನ ಕೊಡ್ತಾರೆ. ಬಾಕಿ ಇರೋ DAಗೆ 27.5% ಅಪ್ಲೈ ಆಗೋದಿಲ್ಲ. ಅದು ಬರೀ 17 ಇಂಟರಿಮ್ ಏನು ಕೊಟ್ಟಿದ್ರು ಆ ಇಂಟರಿಮೇ ಕೊಡ್ತಾರಷ್ಟೇ. ನಿಮಗೆ 27.5% ಇರುವಂಥದ್ದು ಫಿಟ್ಮೆಂಟ್ ಅದೇನು ಅಪ್ಲೈ ಆಗೋದು ಅದು ಜುಲೈ 1ರಿಂದ ಮಾತ್ರ ಅಪ್ಲೈ ಆಗುತ್ತೆ. ಮತ್ತು ಹಲವಾರು ಜನ ಕೇಳಿದರು ಇದು ಇಂಟರಿಮ್ ರಿಪೋರ್ಟು ಇದರಲ್ಲಿ ಸೇರ್ಕೊಂಡಿದ್ಯಾ ಅಂತ. ಸೊ ಇಂಟರಿಮ್ 17% ಅಂತ ಏನು ಹೇಳಿದ್ರು ಅದನ್ನೇ ಅವರು ಹೆಚ್ಚುವರಿ ಮಾಡಿ 27.5% ಅಂತ ಮಾಡಿರೋದು. ಹಾಗಾಗಿ ಅದು ಈ ಇಂಟರಿಮ್ ಕೂಡ ಈ 27.5%ಅಲ್ಲಿ ಸೇರಿರುತ್ತೆ. ಅದೇನು ಸಪ್ರೇಟ್ ಎಕ್ಸ್ಟ್ರಾ ಸಿಗೋದಿಲ್ಲ, ಅದು ಸೇರಿನೇ 27.5% ಮಾಡಿರೋದು. ಮತ್ತು ಇನ್ನೊಂದು ABC ಫಾರ್ಮುಲಾ ಅಂತಲೂ ಒಬ್ಬರು ಕೇಳಿದರು. ಸೊ ABC ಫಾರ್ಮುಲಾ ಅಂದರೆ ಏನಿಲ್ಲ, ನಿಮ್ಮ ಹಳೆ ಬೇಸಿಕ್ ಪೇ ಪ್ಲಸ್ 31% DA ಪ್ಲಸ್ 27.5% ಫಿಟ್ಮೆಂಟ್ ಫ್ಯಾಕ್ಟರ್, ಇವಿಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿದರೆ ನಿಮ್ಮ ಹೊಸ ಬೇಸಿಕ್ ಪೇ ಸಿಗುತ್ತೆ. ಇದೇ ಫಾರ್ಮುಲಾನ ಎಲ್ಲರೂ ABC ಫಾರ್ಮುಲಾ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲೂ ಮತ್ತು ನಾನು ಆಲ್ರೆಡಿ ಹೇಳಿದಾಗೆ ಹೆಚ್ಚು ಕಡಿಮೆ ಎಲ್ಲರಿಗೂ ಇದೇ ಥರ ಕ್ಯಾಲ್ಕುಲೇಷನ್ ಆಗುತ್ತೆ. ಇನ್ನು ನಿಮ್ಮ ಡಿಪಾರ್ಟ್ಮೆಂಟ್ ವೈಸ್ ಮತ್ತು ಎಕ್ಸ್ಪೀರಿಯನ್ಸ್ ವೈಸ್ ಸ್ವಲ್ಪ ಚೇಂಜಸ್ ಆಗ್ಬೋದು. ಬಿಟ್ಟರೆ ಮೇಜರ್ ಫಾರ್ಮುಲಾ ಇರೋದು ಹೊಸ ಬೇಸಿಕ್ ಪೇ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇದೆ. ಇದರಲ್ಲಿ ನಾನು ಆಲ್ರೆಡಿ ಹೇಳಿದಾಗ ಫಿಟ್ಮೆಂಟ್ ಫ್ಯಾಕ್ಟರ್ 27.5 ಅನ್ನೋದು ಎಲ್ಲರಿಗೂ ಡೌಟ್ ಇತ್ತು. ಇನ್ನು ಜಾಸ್ತಿ ಮಾಡ್ತಾರಾ ಅಥವಾ ಸ್ಟ್ರೈಕ್ ಮಾಡಿದರೆ ಜಾಸ್ತಿ ಮಾಡ್ತಾರಾ ಆ ಥರ ಎಲ್ಲ. ಸೊ ಇನ್ನು ಯಾವುದೇ ಚಾನ್ಸಸ್ ಇರೋದಿಲ್ಲ, ಯಾಕಂದರೆ ಆಲ್ರೆಡಿ 7ನೇ ವೇತನ ಆಯೋಗದವರು ಅಂತಿಮ ವರದಿ ಅಂತ ಸಲ್ಲಿಸಿಬಿಟ್ಟಿದ್ದಾರೆ. ಹಾಗೂ ಆರ್ಥಿಕ ಇಲಾಖೆ ಅದಕ್ಕೆ ಹಸಿರು ನಿಶಾನೆ ಕೊಟ್ಟುಬಿಟ್ಟಿದೆ, ಇಷ್ಟು ನಾವು ಕೊಡ್ತೀವಿ ಅಂತ. ಸೊ ಇನ್ನು ಅದನ್ನು ವರದಿಯನ್ನು ಪುನಃ ಪರಿಷ್ಕರಿಸಿ ಅದನ್ನು ಜಾಸ್ತಿ ಮಾಡಿ